ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 57ನೆಯ ಮಂತ್ರವನ್ನು ಗಮನಿಸೋಣ. ಏಷತೆ ಎಂಬ ಮಂತ್ರದ ಋಷಿ ಬಂಧು, ರುದ್ರ ದೇವತೆ, ನಿಚೃತ್ ಅನುಷ್ಠುಪ್ ಛಂದಸ್ಸು, ಗಾಂಧಾರ ಸ್ವರ, ಮನಸ್ಸಿನ ಲಕ್ಷಣವನ್ನು ತಿಳಿಸಿದ ಮೇಲೆ ಈಗ ಮುಂದಿನ ಮಂತ್ರವು ಪ್ರಾಣದ ಲಕ್ಷಣವನ್ನು ತಿಳಿಸುತ್ತದೆ. ಏಷತೆ ರುದ್ರಭಾಗಃ ಸಹಸ್ರಾಂಬಿಕಯಾತಂ ಜುಷಸ್ವ ಸ್ವಾಹೈಷತೆ ರುದ್ರಭಾಗ ಆಗುಷ್ಟೇ ಪಶುಃ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ಏಷಃ ಪ್ರತ್ಯಕ್ಷವಾದ ಈ ಸೇವನೀಯ ಭಾಗವು, ತೇ ನಿನ್ನ ಅಥವಾ ಈ ಪ್ರಾಣದ, ರುದ್ರ ಅನ್ಯಾಯಕಾರಿಗಳಾದ ಜನರನ್ನು ಗೋಳಾಡಿಸುವ ವಿದ್ವಾಂಸನೆ, ಸ್ತೋತ್ರ ಮಾಡುವ ವಿದ್ವಾಂಸನೆ, ಅಥವಾ ಈ ಪ್ರಾಣವು ನಿರುಕ್ತ ಪ್ರಕಾರ. ರುದ್ರ ಎಂದರೆ ಕೆಲವು ಮಂತ್ರಗಳಲ್ಲಿ ಸ್ತೋತ್ರವು ಎಂದು ಹೇಳಲಾಗಿದೆ. ಕೆಲವು ಮಂತ್ರಗಳ ಪ್ರಕಾರ 33 ದೇವತೆಗಳನ್ನು ಹೇಳುವಾಗ ರುದ್ರ ಎಂಬುದು ಪ್ರಾಣದ ಹೆಸರು ಎಂದು ಹೇಳಲಾಗಿದೆ. ರುದ್ರ ಎಂದರೆ ಶಬ್ದ ಮಾಡುವವನು, ಅಥವಾ ಶಬ್ದ ಮಾಡುತ್ತಾ ಓಡುವವನು, ಅಥವಾ ಶತ್ರುಗಳನ್ನು ರೋದನ ಮಾಡಿಸುವವನು ಎಂಬ ಅರ್ಥದಲ್ಲಿಯೂ ಹೇಳಲಾಗಿದೆ. ರೋದನ ಮಾಡಿದುದರಿಂದಲೇ ಆತ ರುದ್ರನೆನಿಸಿದನು ಎಂದು ಕಾಠಕ ಮತ್ತು ಹಾರಿದ್ರವಿಕ ವೇದ ಶಾಖೆಗಳು ತಿಳಿಸುತ್ತವೆ. ಮುಂದುವರಿದು, ಭಾಗಃ ಸೇವನೀಯವಾದ ವಿದ್ಯಾರೂಪ ವಸ್ತುವಿದೆ. ಸಹ ಜೊತೆಯಲ್ಲಿ ಸ್ವಸ್ರ ಅವಿದ್ಯಾರೂಪ ಅಂಧಕಾರವನ್ನು ಚೆನ್ನಾಗಿ ಹೋಗಲಾಡಿಸುವ ವಿದ್ಯಾ ಅಥವಾ ಕ್ರಿಯೆಯ ಜೊತೆಯಲ್ಲಿ ಅಂಬಿಕೆಯ ಪ್ರಿಯ ವೇದವಾಣಿ ರೂಪವಾದ ವಿದ್ಯೆಯ ಜೊತೆ ತಮ್ ಆ ಸೇವನೀಯ ಭಾಗವನ್ನು ಜುಷಸ್ವ ವಿದ್ವಾಂಸನೆ ನೀನು ಸೇವಿಸು, ಅಥವಾ ಈ ಪ್ರಾಣವು ಸೇವಿಸುತ್ತದೆ. ಸ್ವಾಹ ದಾನ ಮತ್ತು ಸ್ವೀಕಾರವನ್ನು ತಿಳಿಸುವ ವಚನವು ಇದಾಗಿದೆ. ಏಷಃ ಈ ತೇ ವಿದ್ವಾಂಸನಾದ ನಿನ್ನ ಅಥವಾ ಈ ಪ್ರಾಣದ, ರುದ್ರ ಸ್ತೋತ್ರ ಮಾಡುವ ವಿದ್ವಾಂಸನೆ ಅಥವಾ ಪ್ರಾಣವು, ಭಾಗಃ ಸೇವನೀಯವಾದ, ಆಖುಹು ಭೋಗ ಸಾಧನ, ಮತ್ತು ತೇ ನಿನ್ನ ಅಥವಾ ಪ್ರಾಣದ, ಪಶುಹು ಪ್ರತ್ಯಕ್ಷವಾಗಿ ಕಾಣುವ ಭೋಗ್ಯ ಪದಾರ್ಥವೂ ಇದೆ. ವಿದ್ವಾಂಸನಾದ ನೀನು ಅದನ್ನು ಸ್ವೀಕರಿಸು, ಅಥವಾ ಪ್ರಾಣವು ಸ್ವೀಕರಿಸುತ್ತದೆ ಎಂದು ಅಭಿಪ್ರಾಯ. ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು: ಅನ್ಯಾಯಕಾರಿ ಜನರನ್ನು ಗೋಳಾಡಿಸುವವನು, ವೇದ ಸ್ತೋತ್ರವನ್ನು ಪಠಿಸುವವನು ಆದ ವಿದ್ವಾಂಸನೆ, ಇದು ನೀನು ಸೇವಿಸಲು ಯೋಗ್ಯವಾದ ವೇದ ವಿದ್ಯೆಯಾಗಿದೆ. ಅವಿದ್ಯಾರೂಪ ಅಂಧಕಾರವನ್ನು ದೂರ ಮಾಡುವ ಮತ್ತು ಪ್ರಿಯ ಸೋದರಿಯಂತಿರುವ ವಿದ್ಯೆಯಿಂದ ಇದನ್ನು ನೀನು ಸೇವಿಸು. ಓ ವಿದ್ವಾಂಸನೆ, ಪ್ರತ್ಯಕ್ಷವಾದ ಈ ಭೋಗ ಸಾಧನ ಮತ್ತು ಭೋಗ್ಯ ಪದಾರ್ಥವು ನಿನ್ನದಾಗಿದೆ. ಅದನ್ನು ನೀನು ಸೇವಿಸು ಎಂಬುದಾಗಿ 1ನೆಯ ರೀತಿಯಾದ ಅನ್ವಯಾರ್ಥ. ಪ್ರಾಣ ಅಪಾನ ರೂಪವಾದ ಕ್ರಿಯೆಯು ಈ ಪ್ರಾಣದ ಸೇವನೀಯ ಭಾಗವಾಗಿದೆ. ಈ ಪ್ರಾಣವು ವೇದವಾಣಿ ಮತ್ತು ಅಜ್ಞಾನವನ್ನು ಹೋಗಲಾಡಿಸುವ ವಿದ್ಯೆಯ ಜೊತೆಯಲ್ಲಿ ತನ್ನ ಸೇವನೀಯ ಕ್ರಿಯೆಯನ್ನು ಸೇವಿಸುತ್ತದೆ. ಇದು ಈ ಪ್ರಾಣದ ಭೋಗ ಸಾಧನವೂ ಭೋಗ್ಯ ಪದಾರ್ಥವೂ ಆಗಿದೆ. ಈ ಪ್ರಾಣವಾಯುವು ಪ್ರಾಣ ಅಪಾನ ಕ್ರಿಯೆಯನ್ನು ಉತ್ತಮವಾಗಿ ಸೇವಿಸಲಿ ಅಥವಾ ನೆರವೇರಿಸಲಿ. ಅಂದರೆ ಎಲ್ಲ ಮನುಷ್ಯರು ಪ್ರಾಣವಾಯುವಿನ ಈ ಪ್ರಾಣ ಅಪಾನ ಕ್ರಿಯಾ ಭಾಗವನ್ನು ಸದಾ ಚೆನ್ನಾಗಿ ವಿದ್ಯೆಯೊಡನೆ ಸೇವಿಸಲಿ ಎಂದು 2ನೆಯ ರೀತಿಯಾದ ಅನ್ವಯಾರ್ಥ. ಹೀಗೆ ಲೋಕದಲ್ಲಿ ವಿದ್ವಾಂಸನಾದ ಸೋದರನು, ಪ್ರೀತಿ ಪಾತ್ರಳು ವಿದುಷಿಯೂ ಆದ ಸೋದರಿಯೊಡನೆ ವೇದಾದಿ ಶಬ್ದವಿದ್ಯೆಯನ್ನು ಅಧ್ಯಯನ ಮಾಡಿ ಸಂತೋಷವನ್ನು ಹೊಂದುತ್ತಾನೆಯೋ,
ಮತ್ತು ಹೇಗೆ ಈ ಪ್ರಾಣವು ಶ್ರೇಷ್ಠವಾದ ಶಬ್ದ ವಿದ್ಯೆಯಿಂದ ಅತ್ಯಂತ ಪ್ರಿಯವಾಗಿರುತ್ತದೆಯೋ ಹಾಗೆಯೇ ವಿದ್ವಾಂಸನಾದವನು ಶಬ್ದ ವಿದ್ಯೆಯನ್ನು ಪಡೆದು ಸುಖಿಯಾಗುತ್ತಾನೆ. ಈ ಪ್ರಾಣ ಮತ್ತು ವೇದಾದಿ ಶಬ್ದ ವಿದ್ಯೆಗಳು ಕುಟುಂಬದಲ್ಲಿ ಸೋದರ ಸೋದರಿಯರಿದ್ದಂತೆ ಇರುತ್ತವೆ. ಇಂತಹ ಉತ್ತಮ ಪ್ರಾಣ ಮತ್ತು ಪ್ರಿಯವಾದ ವೇದಾದಿ ಶಬ್ದ ವಿದ್ಯೆಗಳಿಲ್ಲದಿದ್ದರೆ ಯಾವ ಮನುಷ್ಯನೂ ಸತ್ಯ ಜ್ಞಾನ ಮತ್ತು ಸುಖ ಭೋಗಗಳನ್ನು ಪಡೆಯಲು ಸಮರ್ಥನಾಗುವುದಿಲ್ಲ. ಈ ಮೂಲಕ ಪ್ರಾಣವು ಎಷ್ಟು ನಮಗೆ ಮುಖ್ಯವೋ ಪ್ರಿಯವಾದುದೋ ಅದೇ ರೀತಿಯಾಗಿ ವೇದಾದಿ ವಿದ್ಯೆಗಳು ಅಂದರೆ ವಿದ್ಯೆಯೂ ಕೂಡ ನಮಗೆ ಅಷ್ಟೇ ಮುಖ್ಯವಾದುದೆಂದು ಈ ಮಂತ್ರವು ತಿಳಿಸುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.